ಯಾರು ಬಣ್ಣ ಹಾಕಿಲ್ವೋ ಹೂ ಬಣ್ಣ ಹಾಕೊಳ್ತಾನೆ ಅದೊಂದು ಪಾಯಿಂಟ್ ತಿನ್ನೋದು. ಸ್ಟಿಕ್ಕರ್ ಹಚ್ಕೊಂಡ್ಬಿಟ್ರೆ ಅದು ರೇಡಿಯಂ ಸ್ಟಿಕ್ಕರ್ ಬರ್ತದಲ್ವಾ, ಅದಾಗಿದ್ರೆ ತೆಗೆದು ಬಿಡ್ಬೋದಿತ್ತು ಆರಾಮಾಗಿ. ನೆಕ್ಸ್ಟ್ ಟೈಮ್ ಹಂಗೆ ಮಾಡಿ ನೋಡಿ, ನಾನೇ ಐಡಿಯಾ ಕೊಡ್ತಾ ಇದ್ದೀನಿ, ಇವ್ರು ಒಬ್ಬರಿಗೆಲ್ಲ ನಿಮಗೂ ಐಡಿಯಾ ಕೊಡ್ತಾ ಇದ್ದೀನಿ. ಸರಿ ಸಾಕಮ್ಮ, ನೀವು ಎಷ್ಟು ಹೇಳ್ಬಿಡಿ. ನನ್ನ ಹೆಸರು ಸಾಕಮ್ಮ, ನಾವು ಅಲ್ಲಿಗೆ ತೆಂಗೇರಿ ಬರ್ತಾ ಇದ್ದೀರಾ? ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? 9 ತಿಂಗಳಾಯ್ತು. 9 ತಿಂಗಳಾಯ್ತು. ಜೋರಾಗಿ ಜೋರಾಗಿ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಎಷ್ಟು ದಿನ ಚಕ್ಕರ್ ಹಾಕಿದ್ದೀರಾ? ನಾವು 1 ದಿನನೂ ಹಾಕಿಲ್ಲ. ನಮ್ಮ ಮನೆ ತೀವ್ರ ಸತ್ತರೆ ಅವರು ಮಣ್ಣು ಮಾಡಿಬಿಟ್ರೆ ಬಂದೆ. ತಿಥಿ ದಿನ ನಮ್ಮ ಕಡೆ ನಾಲ್ಕು ಸಂಬಂಧ ಬರ್ತಾರೆ ಅಂದ್ಬಿಟ್ಟು ತಿಥಿ ಮುಗಿಸ್ಕೊಂಡೇ ಬಂದೆ. ಬರೀ ಜೋರಾಗಿ ಚಪ್ಪಾಳೆ. ಈ 9 ತಿಂಗಳು ಯಾಕೆ ನಮ್ಮ ಬಿಟ್ಟು ಅದೇನೋ ಗೊತ್ತಿಲ್ಲ. ಮನೆಯಲ್ಲಿ ಇಲ್ಲೂ ಜ್ಞಾನನೇ ಕೊಡ್ತಾನೆ ಆ ದೇವರು. ಇಲ್ಲೂ ಮನೇಲಿ ಯಾರ ಬೈಲಿ ಏನಾರ ಮಾಡ್ಕೊಳ್ಳಿ, ಇಲ್ಲೂ ಜ್ಞಾನ ಇತ್ತಾಗಿ ಜ್ಞಾನ ನಡೀತದೆ. ಇತ್ತಾಗಿ ಜ್ಞಾನ ಎಲ್ಲ ಚೆನ್ನಾಗಿದೆ. ನನಗೆ ಮಂಡಿ ಮಾತ್ರ ಜಾಸ್ತಿ ಬೈತವೆ. ಎಲ್ಲ ಅಂದ್ರೆ ಹೊಸಿ ತೊಂದರೆ ಇತ್ತಾ? ಈ ಬ್ರೈನ್ ಅಲ್ಲಿ ಏನೋ ಏಟ್ ಹಾಕ್ಬಿಟ್ಟು ಮಾತ್ರೆ ಕೊಟ್ಟಿದ್ರಲ್ವಾ? ಎಷ್ಟು ವರ್ಷದಿಂದ ಕೊಟ್ಟಿದ್ರಲ್ಲ? ನಾವು ಒಂದು 20 ವರ್ಷದಿಂದ ಮಾತ್ರೆ ತಿಂತವ್ರೆ, ಬ್ರೈನ್ ಅಲ್ಲಿ ಸಮಸ್ಯೆ ಆಗ್ಬಿಟ್ಟು. ಎಷ್ಟು ಸರಿ ಆಸ್ಪತ್ರೆಗೆ ಹೋಗಿದ್ರೆ ಅದಕ್ಕೆ? ಹೋಗ್ತಾನೆ ಇದೆ ಸರ್, ಈ ಮಾಸ. ಅದೇ ಎಷ್ಟು ದಿನಕ್ಕೆ ಒಂದ್ಸಲ ಹೋಗ್ತೀವಿ? ಮೊದಲು ತಿಂಗಳು ಕರ್ಕೊಳ್ತಿದ್ರು. ಅದರಲ್ಲಿ ನಮ್ಮ ಅವ್ವ ಬೆಂಗಳೂರವರು, ನಮ್ಮ ತಂಗಿಯರಿಗೆ ಅಲ್ಲೇ ಬೆಂಗಳೂರಿಗೆ ಮದುವೆ ಮಾಡಿದವ್ರೆ. ಅವ್ರು 3 ತಿಂಗಳು ಮಾಡಿಕೊಂಡು ಆಸ್ಪತ್ರೆಗೆ ಮಾಡಿಕೊಂಡಿದ್ರು. ಈಗ ಇಲ್ಲಿಗೆ ಬಂದ್ಮೇಲೆ 9 ತಿಂಗಳಲ್ಲಿ ವಿಮಾನಕ್ಕೆ ಎಷ್ಟು ಸರಿ ಹೋಗಿದ್ರಿ? ವಿಮಾನಕ್ಕೆ ಹೋಗೋ ಮಾತ್ರ ಈಗ ಮಂಡ್ಯದಲ್ಲೇ ಕೊಡ್ತಾರೆ. ಅಲ್ಲಿಗೇನು ಹೋಯ್ತಾ ಇಲ್ಲ? ಇಲ್ಲ, ಅಲ್ಲಿ ಹೋಗ್ತಾ ಇಲ್ಲ. ಮೇಡಮ್ ಅವ್ರಿಗೂ ತೋರಿದೆ, ಆ ಮೇಡಮ್ ಅವ್ರಿಗೆ ನೆನೆ ಹೋಗಿ ತಂದೆ ಮಾತ್ರೆ ಇಲ್ಲೇ ತಗೋತಾ ಇದ್ದೀರಾ? ಈಗ ಫಸ್ಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು ನಿಮಗೆ? ನಮಗೆ 2 ಕಾಲ್ ಕಾಯ್ತಿರ್ಲಿಲ್ಲ, ಕೈ ಕಾಲೆಲ್ಲ ನೋಯ್ತಿದ್ವು, ಕಣ್ಣೆಲ್ಲ ನೋಯ್ತಿದ್ವು, ಈಗ ಅಲ್ಲೆಲ್ಲ ನೋಯ್ತಾ ಇದ್ವು. ಅದೇ 2 ಕಾಲ್ ಕಾಯ್ತಾರಲ್ಲ, ಆ 7 ದಿವಸ ಅದು ತಿನ್ನಕ್ಕೆ ಆಯ್ತಾ ಇರಲಿಲ್ಲ. ಹೊಟ್ಟೆ ತಿನ್ನಕ್ಕೆ ಆಯ್ತಾ ಇರಲಿಲ್ಲ, 2 ಕಾಲ್ ಆಯ್ತಾ ಇರಲಿಲ್ಲ. ಕೇಳಿಸ್ಕೊತಾ ಇದ್ದೀರಾ? ಕೆರೆ ಕಡೆ ಹೋಗಕ್ ಆಯ್ತಿರ್ಲಿಲ್ಲ, 10 ದಿನ ಆದ್ರೂ ಅಷ್ಟೇ ಹೋಗಕ್ ಆಯ್ತಿರ್ಲಿಲ್ಲ, ಊಟ ಮಾಡಕ್ ಆಯ್ತಿರ್ಲಿಲ್ಲ, ಏನ್ ತಿಂದ್ರು ವಾಮಿಟ್. ಹೌದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಿತ್ತು. ಮಾತ್ರೆ ಇಷ್ಟಿಷ್ಟು ಮಾತ್ರೆ ಏನವ ಇಷ್ಟಿಷ್ಟು ಅಂತೀಯಾ? ಇಷ್ಟಿಷ್ಟು ಮಾತ್ರೆ ಅಂತ ಜೋರ ಚಪ್ಪಾಳೆ ಬನ್ನಿ. ಇಷ್ಟು ಮಾತ್ರೆ ನುಂಗ್ತಿದ್ವಿ ಅಂತಂದ್ರೆ ಇವಾಗ ಎಲ್ಲಾನು ಕಮ್ಮಿ ಮಾಡೀನಿ. ಶುಗರ್ಗೂ ಅರ್ಧ ನುಂಗ್ತೀನಿ, ಬಿಪಿದ್ದು ಅರ್ಧ. ಬರ್ಲಿ ಜೋರ ಚಪ್ಪಾಳೆ. ಚೆಕ್ ಮಾಡ್ತಿದ್ರ ಬಿಪಿ ಶುಗರ್? ಏನು ಚೆಕ್ ಮಾಡಿ ಹೋಗಿಲ್ಲ? ತಲೆ ಸುತ್ತ ಬರೋದು ಅವು ಇವೇನಾರ ಐತೆ? ಈಗ ಇಲ್ಲ, ಆರಾಮಾಗಿದ್ದೀರಾ? ಊಟ ಸೇರ್ತಾ ಇಲ್ಲ? ಊಟ ಕ್ಲೀನಾಗಿ ಚೆನ್ನಾಗಿದ್ರೆ ಬೆಳಿಗ್ಗೆ ಊಟ ಮಾಡ್ಕೊಂಡ್ರೆ ರಾತ್ರಿ 8 ಗಂಟೆಗೆ ಊಟ ಮಾಡಿ. ಆಯ್ತು. ಈಗ ಫಸ್ಟ್ ನೀವು ಒಂದ್ ಕಾಲ್ ಹಿಂಗೆ ಒಂದ್ ಕಾಲ್ ಹಿಂಗೆ ಹಾಕೊಂಡು ನಡೀತಾ ಇದ್ರಿ, ಹೌದಾ? ಇವಾಗ ಒಂದು ಸ್ವಲ್ಪ ನಡೀತೀನಿ. ಜೋರ ಚಪ್ಪಾಳೆ ಬನ್ನಿ. ಫಸ್ಟ್ ಅಜ್ಜನಿಂದ ಹಾಕದೆ ಕಷ್ಟ ಇತ್ತು, ಇವಾಗ ಪರವಾಗಿಲ್ಲ, ಇನ್ನೂ ಚೇಂಜಸ್ ಆಗ್ಬೇಕು. ಇರ್ಲಿ ಇಷ್ಟೊಂದು ಮಾತ್ರ ತಿಂದಿದ್ರಲ್ಲ, ಅವೆಲ್ಲ ಮಡಿಗೆ ಸೇರ್ಕೊಂಡವೆ, ತೆಗಿಬೇಕಲ್ವ ಅವ್ರನ್ನ? ಆಯ್ತು. ಈಗ ಇಲ್ಲಿರೋರ್ಗೆ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಎಲ್ಲರೂ ಬರ್ಬೇಕು, ನಿಮ್ಮ ಕೈಗೆ ಹುಷಾರ್ ಮಾಡ್ಕೋಬೇಕು, ನಮ್ಮ ಮಕ್ಕಳು ನೋಡ್ಬೇಕು, ನಮ್ಮ ಗಂಡನ ನೋಡ್ಬೇಕು ಅಂದ್ರೆ ನಾವು ಚೆನ್ನಾಗಿರ್ಬೇಕು. ನೀವು ಎಲ್ಲರೂ ಬರ್ಬೇಕು. ಜೋರಾಗಿ ಚಪ್ಪಾಳೆ. ಎಲ್ಲ ಬಂದು ಏನ್ ಕೊಡ್ತಾರೆ ಅದೆಲ್ಲ ನೋಡಿ ಕೊಡ್ಸ್ಕೊಂಡು ಹುಷಾರಾಗ್ಬೇಕು. ನೋಡಿ, ಈಗ ನಿಮ್ ಮಗಳು ಯಾರು ನೋಡ್ಬಿಟ್ಟು ಬಂದ್ರು ಥೆರಪಿಗೆ? ನಿಮ್ಮನ್ನ ನೋಡ್ಬಿಟ್ಟು ಬಂದ್ರು? ಹೌದು ಸರ್. ಇವ್ರು ಬಂದು ಹುಷಾರಾದ್ಮೇಲೆ ಇವ್ರ ಮಗಳು ಇವ್ರು ನೋಡ್ಕೊಂಡು ಬಂದ್ರು. ಫಸ್ಟ್ ಒಂದ್ ಕಾಲ ಇತ್ತು, ಏನಂತ? ತಂದೆ ತಾಯಿನ ಮಕ್ಕಳು ಆಸ್ಪತ್ರೆಗೆ ಕರ್ಕೊ ಹೋಗ್ತಾ ಇದ್ರು. ಈಗ ಕಾಲ ಬದಲಾಗಿದೆ. ಮಕ್ಕಳನ್ನೇ ತಂದೆ ತಾಯಿ ಕರ್ಕೊ ಬರಂಗ ಆಗೈತೆ. ಹಂಗೆ ಇವ್ರು ನೋಡಿ ಇವ್ರ ಮಕ್ಕಳು ಥೆರಪಿಗೆ ಬಂದ್ರು. ಇಲ್ಲಿ ಒಳ್ಳೇದಾಯ್ತು ಅವ್ರಿಗೆ? ಒಳ್ಳೇದಾಯ್ತು ಸರ್. ಇವಾಗ ಹೆಂಗ್ ಮಾಡ್ತಾರೆ ಥೆರಪಿನ? ಅದೇ ನಮ್ ಗೌಡನ್ನು ಅಲ್ಲಿಗೆ ಕರ್ಕೊಂಡ್ ಮಾಡಿಕೊಂಡವ್ರೆ. ನಮ್ ಗೌಡರ್ಗೂ 1 ಗಂಟೆ ಟೈಮು 2 ಸಾರಿ 3 ಸಾರಿ ಕೊಡ್ತಾರೆ. ಇದ್ದಾಗ ಅವ್ರ ಕೆಲಸ ಇದ್ದಾಗ ಅವ್ರೇ
ಮನೇಲಿ ಮಾಡ್ತಾರೆ ಸರ್. ನೋಡಿ ಇವ್ರ ಮನೆಯವರು ಇವ್ರ ಯಜಮಾನ್ರನ್ನ ಅವ್ರ ಮನೆ ಕರ್ಕೊಂಡು ಹೋಗಿದ್ದಾರೆ, ಮಗಳ ಮನೆ ಕರ್ಕೊಂಡು ಹೋಗಿ ಅಲ್ಲೇ ಮ್ಯಾಟು ಐತೆ, ನಮ್ಮ ಮ್ಯಾಟು ಪರ್ಚೇಸ್ ಮಾಡ್ಕೊಂಡವ್ರೆ ಮನೆಗೆ ಸ್ವಂತವಾಗಿ. ಈಗ ಅವ್ರೆಲ್ಲರೂ ಕುಟುಂಬದವ್ರು ಎಲ್ಲರೂ ಮನೆಗೆ ಮ್ಯಾಟ್ ಥೆರಪಿ ಮಾಡ್ತವ್ರೆ. ಈಗ ಏನಾದ್ರು ಅಪಾರ ಸಮಸ್ಯೆ ಆಯ್ತಾ? ಏನು ಹೇಳ್ತಿಲ್ಲ ಸರ್. ಆರಾಮಾಗಿದ್ದಾರಾ? ಅದು ಗೊತ್ತಿಲ್ಲ ಸರ್ ನನಗೆ. ನೀನು ಗೊತ್ತಿಲ್ಲ, ನೀವು ಹೋಗಿಲ್ಲ ಆ ಕಡೆ? ಹೋಗಿಲ್ಲ ಸರ್. ಈಗ ಫಂಕ್ಷನ್ ಬರ್ತಾರಂತೆ ನಾಳೆ. ಸರಿ ಬರ್ರಿ ಸರ್. ಈಗ ನಿಮ್ ಗೌಡ್ರು ಅಲ್ಲಿ ಹೋದ್ರಲ್ವಾ, ಹೆಂಗವ್ರೆ ಈಗ? ಅವ್ರನ್ನೇ ಕೇಳ್ಬೇಕು ಸರ್. ಅವ್ರನ್ನೇ ಕೇಳ್ಬೇಕು. ನನ್ನ ಮಗಳನ್ನೇ ಕೇಳಿ, ನನ್ನ ಮಗಳನ್ನೇ ಕೇಳಿ. ಈಗ ನೀವು ಈ 9 ತಿಂಗಳಿಗೆ ಇಲ್ಲಿ ಬರ್ತಾ ಇದ್ದೀರಲ್ವಾ, ಇಷ್ಟೊಂದು ಕಷ್ಟದಲ್ಲಿ ಊಟ ತಿಂಡಿ ಎಲ್ಲ ಯಾರು ಬೇರೆಯವ್ರು ಮಾಡ್ಕೊಡ್ತೀರಾ, ನೀವೇ ಮಾಡ್ಕೊತೀರಾ? ನನ್ನ ಮಗಳೇ ಸರ್, ದೊಡ್ಡ ಮಗಳು ಅಪ್ಪನ ಮನೆಗೆ ಮಾಡ್ಕೊಂಡ್ರು, ನಾವೆಲ್ಲ ಒಂದೇ ತರ ಸರ್. ಒಂದೇ ತರ ಇದ್ದೀರಾ. ಸೊ ಈಗ ಈ 9 ತಿಂಗಳಲ್ಲಿ ಆಸ್ಪತ್ರೆ ಖರ್ಚು ಅವು ಇವು ಏನಿಲ್ಲ? ಇಲ್ಲ ಸರ್, ಬರೀ ಮಾತ್ರೆ ಮಾಡಿದ್ರೆ ಸಿಗ್ತವೆ. ಈ ಮಾಸ್ ನಾವು ಬರೋಕ್ಕಾಗಲ್ಲ, ವಯಸ್ಸಾದವರು ನೋಡ್ರು ತುಂಬಾ ಜನಕ್ಕೂ ಅಲ್ಲಿ ಡಾಕ್ಟರ್ನ ಮಾಡಕ್ಕೆ ಹಾಕೋರು ಗೌರ್ಮೆಂಟ್ ಆಸ್ಪತ್ರೆಗೆ. ಸರಿ, ಈಗ ಈ 9 ತಿಂಗಳಲ್ಲಿ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗೈತೆ ಇದರಿಂದ? ಬೇರೆ ಏನಾದ್ರು ಒಂದಕ್ಕೊಂದು ಇನ್ನೊಂದು ಆಯ್ತಂತೆ ಅಂತದೇನಾರು ಆಗೈತೆ? ಏನಾದ್ರು ತೊಂದರೆ ಆಗೈತೆ ಇದರಿಂದ? ಇವಾಗ ಮಾತ್ರೆ ತಗೊಂಡಲ್ಲ ನಿಮ್ಮ ಹತ್ರ, ಒಳಗಡೆ ಏನಾಯ್ತೋ ಗೊತ್ತಿಲ್ಲ. ನನ್ನ ಜನ್ಮದಲ್ಲಿ ಒಂದ್ ಸ್ವಲ್ಪ ಕೇಳಿಸ್ತಾರ. ಅಂದ್ರೆ ಹೊಟ್ಟೆ ಒಳಗಡೆ ಅಂದ್ರೆ ಏನಂದ್ರೆ ನಿಮ್ಮ ಬಾಡಿಯಲ್ಲಿ ಇದ್ದಂತ ಕಫ ಎಲ್ಲ ಬಂತ ಹೊರಗಡೆ ಬಂತ? ತಲೆ ನೋವು ಬಂತು, ತಲೆ ನೋವು ಬಂತು, ಒಂದ್ ಸ್ವಲ್ಪ ಹಂಗೆ ಮೈ ನೋವು. ಅಂದ್ರೆ ರಿಯಾಕ್ಷನ್ ಆಗುತ್ತೆ, ಏನ್ ತೊಂದರೆ ಇಲ್ಲ. ಈಗ ಈಗ ಆರಾಮಾಗಿದ್ದೀರಾ? ಬೆಳಿಗ್ಗೆ ಸಂಜೆ ಹಾಕ್ತಾ ಇದ್ದೀರಾ? ಈಗ ಏನ್ ತೊಂದರೆ ಇಲ್ಲ. ಎಷ್ಟು ದಿನ ಅನ್ಸುತ್ತೋ ಆತರ? ಒಂದಿನ ಅನ್ಸುತ್ತಾ? 4 ದಿನ. 4